A very good morning, students. This is Professor Arun Giradi. Welcome to my learning class. Today I would like to explain about merchant banking. This is a very important subject in Indian financial service. Now let us discuss what is merchant banking. Vartaka banking anta kariteve. Merchant banking, it is a financial intermediary and it is a catalytic in nature and it performs certain activities anta kariteve ನಾವು. ವರ್ತಕ ಬ್ಯಾಂಕಿಂಗ್ ಅಂದರೆ ಇದು ಒಂದು ಹಣಕಾಸಿನ ಮಧ್ಯವರ್ತಿ, ಸಲಹೆ ಮತ್ತು ಸೇವೆಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತ ಅಥವಾ ಸಂಸ್ಥೆ ಅಂತ ನಾವಲ್ಲಿ ಕರಿತೀವಿ. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಏನು ಕೆಲಸ ಮಾಡುತ್ತೆ? ದೇರ್ ಆರ್ 3 ಇಂಪಾರ್ಟೆಂಟ್ ಫಂಕ್ಷನ್ ಆರ್ ಆಕ್ಟಿವಿಟಿ ಪರ್ಫಾರ್ಮ್ ಬೈ ದ ಮರ್ಚೆಂಟ್ ಬ್ಯಾಂಕಿಂಗ್. ವರ್ತಕ ಬ್ಯಾಂಕಿಂಗ್ ಅಂತ ಕರಿಬೇಕಂದ್ರೆ 3 ಪ್ರಮುಖ ಕಾರ್ಯಗಳನ್ನು ಅದು ನಿರ್ವಹಿಸಲೇಬೇಕು. ವಾಟ್ ಆರ್ ದೋಸ್ 3 ಆಕ್ಟಿವಿಟಿ? ಫಸ್ಟ್ ಒನ್ ಈಸ್ ಇಟ್ ಪ್ರೊವೈಡ್ ಅ ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ವರ್ಡ್? ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂದರೆ ಏನ್ರಿ? ಕಂಪ್ನಿಗಳಿಗೆ ಸಲಹೆ ನೀಡುತ್ತದೆ. ವಿಚ್ ಕಂಪ್ನಿ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ದ ಫಂಡ್. ಸೊ ದ್ಯಾಟ್ ಗೈಡೆನ್ಸ್ ಈಸ್ ಗಿವನ್ ಬೈ ಹೂ? ಮರ್ಚೆಂಟ್ ಬ್ಯಾಂಕಿಂಗ್. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರಿಬೇಕಂದ್ರೆ ಇಟ್ ಗೈಡ್ ಟು ದ ಕಂಪ್ನೀಸ್ ಫಾರ್ ದೇರ್ ಇನ್ವೆಸ್ಟ್ಮೆಂಟ್ ಅಂತ ಬರಿಬೇಕು. ಅಂದರೆ ಕಂಪ್ನಿಗಳಿಗೆ ಹೂಡಿಕೆ ಮಾಡಲು ಯೋಗ್ಯ ಸಲಹೆಯನ್ನು ಕೊಡತಕ್ಕಂತಹ ಆಕ್ಟಿವಿಟಿಗೆ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್ ಏನಿರಬೇಕು ಅಂದ್ರೆ ಪ್ರಾಜೆಕ್ಟ್ ಕೌನ್ಸಿಲಿಂಗ್ ಅಂತ ಕರಿತೀವಿ ನಾವು. ವಿಚ್ ಪ್ರಾಜೆಕ್ಟ್ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ದ ಫಂಡ್. ದ್ಯಾಟ್ ಗೈಡೆನ್ಸ್ ಈಸ್ ಗಿವನ್ ಬೈ ಹೂಮ್? ಅಗೇನ್ ಮರ್ಚೆಂಟ್ ಬ್ಯಾಂಕಿಂಗ್. ಅಂದರೆ ನೀವು ಯಾವ ಕಂಪ್ನಿಯಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದಾಯಿತು. ಅದೇ ಥರನಾಗಿ ಯಾವ ಪ್ರಕಲ್ಪದಲ್ಲಿ ನೀವು ಹೂಡಿಕೆಯನ್ನು ಮಾಡಬೇಕು, ಯಾವ ಪ್ರಾಜೆಕ್ಟ್ನಲ್ಲಿ ನೀವು ಹೂಡಿಕೆ ಮಾಡಬೇಕು ಅಂತ ಹೇಳ್ಕೊಡೋದು ಯಾವುದು? ಮರ್ಚೆಂಟ್ ಬ್ಯಾಂಕಿಂಗ್. ಆಮೇಲೆ ಇನ್ನೊಂದು ಕೆಲಸ ಮಾಡಬೇಕಾದ ಮರ್ಚೆಂಟ್ ಬ್ಯಾಂಕಿಂಗ್, ದಟ್ ಈಸ್ ಲೋನ್ ಸಿಂಡಿಕೇಶನ್ ಅಂತ ಕರಿತೀವಿ. ಸೊ ಲೋನ್ ಸಿಂಡಿಕೇಶನ್ ಅಂದ್ರೆ ಅಸೆಂಬ್ಲಿಂಗ್ ದ ಮನಿ ಫ್ರಾಮ್ ವೇರಿಯಸ್ ಸೋರ್ಸ್ ಅಂತ ಕರಿತೀವಿ. ಅಸೆಂಬ್ಲಿಂಗ್ ದ ಮನಿ ಫ್ರಾಮ್ ವೇರಿಯಸ್ ಸೋರ್ಸ್. ಸೊ ದ್ಯಾಟ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಅ ಲೋನ್ ಸಿಂಡಿಕೇಶನ್ ಅಂತ ಕರಿತೀವಿ. ಸಾಲಗಳ ಕೂಟವನ್ನು ರಚಿಸುತ್ತದೆ. ಸೊ ವಾಟ್ ಈಸ್ ದ ಮರ್ಚೆಂಟ್ ಬ್ಯಾಂಕಿಂಗ್? ಇಟ್ ಈಸ್ ಅ ಕ್ಯಾಟಲಿಸ್ಟಿಕ್ ಇನ್ ನೇಚರ್ and it is a financial intermediary. It performs 3 activities, that is called corporate counseling, project counseling and loan syndication. ಸಾಲಗಳ ಕೂಟವನ್ನು ರಚಿಸುತ್ತದೆ, ಪ್ರಕಲ್ಪ ಸೇವೆಯನ್ನು ಒದಗಿಸುತ್ತದೆ ಹಾಗೂ ಕಂಪ್ನಿಗಳಿಗೆ ಸಲಹೆಯನ್ನು ನೀಡುತ್ತದೆ ಹೂಡಿಕೆ ಮಾಡೋದಕ್ಕಾಗಿ. ಇದು ಓವರ್ವ್ಯೂ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಮೀನಿಂಗ್ ಅಂತ ಕರಿತೀವಿ ನಾವು. ಲೆಟ್ ಅಸ್ ಡಿಸ್ಕಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ ಫಂಕ್ಷನ್ಸ್ ಪರ್ಫಾರ್ಮ್ ಬೈ ದ ಮರ್ಚೆಂಟ್ ಬ್ಯಾಂಕರ್ ಆರ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಯಾವ ಕೆಲಸವನ್ನು ಮಾಡುತ್ತದೆ, ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ನೋಡೋಣ. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಯಾವ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಸ್ಟಡಿ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸೆಬಿ ಪಿರಿಯಡ್ ಅಂತ ಕರಿತೀವಿ. ವೈ ಇಟ್ ಈಸ್ ಅ ಸೆಬಿ ಪಿರಿಯಡ್? ಬಿಕಾಸ್ ಸೆಬಿ ಈಸ್ ದ ಕಂಟ್ರೋಲರ್ ಆಫ್ ಸ್ಟಾಕ್ ಮಾರ್ಕೆಟ್. So what is the role in connection with merchant banker? Here merchant banker give advice to the companies for investment and where the company is registered in stock exchange. That's why merchant banker has to follow the guidelines of SEBI. It is very clear. Why? Because SEBI is a controller of stock market and merchant banker is a guider to the company for investment. So that's why directly or indirectly firm has to follow the guidelines of SEBI. ಮರ್ಚೆಂಟ್ ಬ್ಯಾಂಕಿಂಗ್ ಹ್ಯಾಸ್ ಟು ಫಾಲೋ ದ ಗೈಡ್ಲೈನ್ಸ್ ಆಫ್ ಸೆಬಿ ಅಂತ ಕರಿತೀವಿ ನಾವು. ಸೊ ಸೆಬಿ ಇವು ಕಂಪ್ನಿಗಳಿಗೆ ಷೇರು ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸತಕ್ಕಂಥ ಕಂಪ್ನಿಗಳಿಗೆ ನಿಯಮವನ್ನು ಒದಗಿಸುತ್ತದೆ. ವರ್ತಕ ಬ್ಯಾಂಕರ್ ಏನು ಮಾಡ್ತಾರೆ? ಕಂಪ್ನಿಗಳಿಗೆ ಸಲಹೆಯನ್ನು ನೀಡ್ತಾರೆ. ಹಾಗಾಗಿ ವರ್ತಕ ಬ್ಯಾಂಕರು ಸೆಬಿಯ ನಿಯಮವನ್ನು ಪಾಲಿಸಬೇಕು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಸೆಬಿ ಕೆಲಸ ಏನು ಮಾಡುತ್ತಂದ್ರೆ, ಸೊ ದ್ಯಾಟ್ಸ್ ವೈ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್? ಫಸ್ಟ್ ಥಿಂಗ್ ಈಸ್ ಕಾರ್ಪೊರೇಟ್ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಕರೀತೀವಿ. ಕಂಪ್ನಿಯ ನೀಡಿಕೆಯ ನಿರ್ವಹಣೆಯನ್ನು ನಿರ್ವಹಿಸುತ್ತದೆ ಅಂತ. ಸೊ ವಾಟ್ ಈಸ್ ಕಾರ್ಪೊರೇಟ್ ಇಶ್ಯೂ ಮ್ಯಾನೇಜ್ಮೆಂಟ್? ಕಂಪ್ನಿ ಹ್ಯಾಸ್ ಟು ಇಶ್ಯೂ ಸೋ ಮೆನಿ ಸೆಕ್ಯೂರಿಟೀಸ್. ಫಾರ್ ದ್ಯಾಟ್ ದ ಮರ್ಚೆಂಟ್ ಬ್ಯಾಂಕರ್ ಗೈಡ್ ಟು ದ ಕಂಪ್ನೀಸ್ ಫಾರ್ ಇಶ್ಯೂ ಆಫ್ ಮ್ಯಾನೇಜ್ಮೆಂಟ್. ಇಶ್ಯೂ ಮ್ಯಾನೇಜ್ಮೆಂಟ್ಗೆ ಗೈಡ್ ಮಾಡ್ತಕ್ಕಂಥ ಕೆಲಸ ಮಾಡೋರು ಯಾರು? ವರ್ತಕ ಬ್ಯಾಂಕರು. ಯಾರಿಗೆ ಗೈಡ್ ಮಾಡ್ತಾರೆ? ಇದು ಕಂಪ್ನಿಗಳಿಗೆ ಅಂತ ಹೇಳೋದು. ಆಮೇಲೆ ಅಗೇನ್ ದೇ ಆರ್ ಡೂಯಿಂಗ್ ದ್ಯಾಟ್ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸ್. ಮೀನಿಂಗ್ ಒಳಗೆ ಹೇಳಿ ನಾವು ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸ್. ಕಂಪ್ನಿಗಳಿಗೆ ಯೋಗ್ಯ ಸಲಹೆಯನ್ನು ನೀಡ್ತಾರೆ. ಯೋಗ್ಯ ಸಲಹೆ, ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸ್. ವೈ? ಬಿಕಾಸ್ ಕಂಪ್ನಿ ಇನ್ವೆಸ್ಟ್ಮೆಂಟ್ ಶುಡ್ ನಾಟ್ ಬಿ ಬ್ಲ್ಯಾಂಕ್. ಇಟ್ ಶುಡ್ ಕನ್ಸಿಡರ್ ಆಲ್ ದ ಪ್ರೋಸ್ ಆ್ಯಂಡ್ ಕಾನ್ಸ್. ಆಫ್ಟರ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೈಡ್ ವೇರ್ ಟು ಇನ್ವೆಸ್ಟ್ ದ ಫಂಡ್. ದಟ್ಸ್ ವೈ it is very clear that merchant banker has to follow the guidelines of SEBI. That's why it is considered that corporate advisory service is there ಅಂತ ನಾವು ಕರಿತೀವಿ. ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸ್ ಪದ್ಧತಿ. ಕಂಪ್ನಿಗಳಿಗೆ ಸಲಹೆಯನ್ನು
ನೀಡುತ್ತದೆ ಅಂತ ಕರೀತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನು ಕೆಲಸ ಮಾಡ್ಬೋದು ಅಂದರೆ ಅಂಡರ್ ರೈಟಿಂಗ್. ದಟ್ ಈಸ್ ಆಲ್ಸೋ ದ ಫಂಕ್ಷನ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್. ವಾಟ್ ಈಸ್ ಅಂಡರ್ ರೈಟಿಂಗ್? ಒಟ್ಟುಕೊಳ್ಳುವಿಕೆ ಅಂತ ಕರೀತೀವಿ. ಸಪೋಸ್ ಮರ್ಚೆಂಟ್ ಬ್ಯಾಂಕರ್ ಗಿವ್ಸ್ ಅ ಅಡ್ವೈಸ್ ಟು ದ ಕಂಪ್ನಿ ಅಂತ ಹೇಳಿ ನಾವು. ಸಪೋಸ್ ಟೇಕ್ ಎಕ್ಸಾಂಪಲ್, ನ್ಯೂ ಕಂಪ್ನಿ, ಹೊಸ ಕಂಪ್ನಿ ಅಂತ ತಿಳ್ಕೊಳ್ಳಿ. ಸೊ ನ್ಯೂ ಕಂಪ್ನಿ ಡೋಂಟ್ ನೋ ಹೌ ಟು ಕಲೆಕ್ಟ್ ದ ಕ್ಯಾಪಿಟಲ್, ವೇರ್ ಟು ಇಶ್ಯೂ ದ ಶೇರ್ಸ್ ಲೈಕ್ ದ್ಯಾಟ್. ಸೊ ದಟ್ಸ್ ವೈ merchant banker give advice to the new company. So that's why new company has to appoint the underwriter. Now who are the underwriter? Underwriters are the persons, those who collect the those who purchase the share after, if public is going to purchase the share. What they try to say that ಈಗ ಹೊಸ ಕಂಪ್ನಿದವ್ರು 1000 ಶೇರ್ ಮಾರಾಕ್ತಾರೆ ಅಂತ ತಿಳ್ಕೊಳ್ಳೋಣ. A new company is selling 1000 shares. That entire 1000 shares is not purchased by the company, purchased by the public. Some shares should be left. That's why beginning only company has to make an agreement with the person that if the public not purchase the share, you are going to purchase the share. That's why that person is called underwriter. Or again ಸಿಗ್ತೈತಿ underwriting commission. And what is the function of merchant banking? While giving advice to the company that you are supposed to appoint such an underwriter, he or she has to purchase your share if the public is not going to purchase the share. That is called underwriting. ಷೇರು ಒಟ್ಟುಕೊಳ್ಳುವಿಕೆ ಅಂದ್ರೆ ಹೊಸ ಕಂಪ್ನಿದವರು ಸಾರ್ವಜನಿಕರಿಗೆ ಷೇರು ಮಾರುವ ಸಂದರ್ಭದಲ್ಲಿ ಅವರ ಒಟ್ಟು ಷೇರುಗಳನ್ನು ಸಾರ್ವಜನಿಕರು ಕೊಂಡುಕೊಳ್ಳುವುದಿಲ್ಲ. ಆದ ಕಾರಣಕ್ಕಾಗಿ ಸಾರ್ವಜನಿಕರು ಕೊಂಡುಕೊಂಡು ಬಾಕಿ ಉಳಿದ ಷೇರುಗಳನ್ನು ಕೊಂಡುಕೊಂಡ ವ್ಯಕ್ತಿಗೆ ನಾವು ಏನಂತ ಕರಿತೀವಿ? ಒಟ್ಟುಕೊಳ್ಳುವ ವ್ಯಕ್ತಿ, ಅಂಡರ್ ರೈಟರ್ ಅಂತ ಕರಿತೀವಿ. ಸೊ ಅವಂಗೆ ಕಮಿಷನ್ ಸಿಗ್ತದೆ. ದಟ್ ಈಸ್ ಇಂಪಾರ್ಟೆಂಟ್ ಫಂಕ್ಷನ್. Then portfolio management is also important function of merchant banking. Portfolio ನಿರ್ವಹಣೆ ಅಂದ್ರೆ portfolio ಅಂದ್ರೆ group of asset ಅಂತ ಕರಿತೀವಿ. Portfolio means group of asset. Like while investing, you should not invest in a single security. That advice is given by merchant banker. If you invest in only single security, what will happen? If there is a loss, obviously it is threat to you. That's why merchant banker give an advice that you have to select those kind of portfolios that will give benefit to you. ಎಂಥ ಪೋರ್ಟ್ಫೋಲಿಯೋನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಆ ಪೋರ್ಟ್ಫೋಲಿಯೋದಿಂದ ನಿಮ್ಗೆ ಏನು ಸಿಗ್ಬೇಕು ರೀ? ಪ್ರತಿಫಲ ಸಿಗ್ಬೇಕು. ಲೈಕ್ ಇಕ್ವಿಟಿ ಈಸ್ ಅ ಒನ್ ಪೋರ್ಟ್ಫೋಲಿಯೋ, ಪ್ರಿಫರೆನ್ಸ್ ಶೇರ್ ಇಸ್ ಅನದರ್ ಪೋರ್ಟ್ಫೋಲಿಯೋ, ಡಿವೆಂಚರ್ ಇಸ್ ಅನದರ್ ಪೋರ್ಟ್ಫೋಲಿಯೋ, ಗೋಲ್ಡ್ ಈಸ್ ಅನದರ್ ಪೋರ್ಟ್ಫೋಲಿಯೋ, ಸ್ಟಾಕ್ ಈಸ್ ಅನದರ್ ಪೋರ್ಟ್ಫೋಲಿಯೋ, ಆಪ್ಷನ್ ಈಸ್ ಅನದರ್ ಪೋರ್ಟ್ಫೋಲಿಯೋ, FDI is a portfolio, post office saving bank is a portfolio, real estate is a portfolio, like that. ವೇರಿಯಸ್ ಅವೆನ್ಯೂಸ್ ಅನ್ನ. ಸೊ ಹಾಗಾಗಿ ಆ ಪೋರ್ಟ್ಫೋಲಿಯೋನ ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ಒಂದು ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಮತ್ತೆ ಏನು ಮಾಡ್ಬೋದು? ಮರ್ಜರ್ ಅಕ್ವಿಸಿಷನ್ ಆಸ್ ಅ ಕನ್ಸಲ್ಟೆಂಟ್ ಆರ್ ಅಡ್ವೈಸರ್ ಅಂತ. ಮರ್ಚೆಂಟ್ ಬ್ಯಾಂಕರ್ ಆಕ್ಟ್ ಆಸ್ ಅ ಅಡ್ವೈಸರ್ ಆರ್ ಅ ಕನ್ಸಲ್ಟೆಂಟ್ ಇನ್ ಕೇಸ್ ಆಫ್ ಮರ್ಜರ್ ಅಂತ. ಮರ್ಜರ್ ಅಂದ್ರೆ ಏನ್ರಿ? 2 ಅಥವಾ 2ಕ್ಕಿಂತ ಹೆಚ್ಚಿನ ಕಂಪ್ನಿಗಳು ಮರ್ಜ್ ಮಾಡಿ ವ್ಯವಹಾರವನ್ನು ಮಾಡ್ತಿದ್ದೇವೆ ಅಂದ್ರೆ ಅಲ್ಲಿ ಅಡ್ವೈಸ್ ಬೇಕಾಗ್ತದೆ. ಯಾರು ಅಡ್ವೈಸ್ ಬೇಕಾಗತ್ತೆ? ವರ್ತಕ ಬ್ಯಾಂಕರರ ಸಲಹೆ ಬೇಕಾಗುತ್ತದೆ. ಸೊ ಹಂಗಾಗಿ ಅವ್ರು ಏನು ಕೆಲಸ ಮಾಡ್ತಾರೆ? ಮರ್ಚೆಂಟ್ ಬ್ಯಾಂಕರ ಅಡ್ವೈಸರ್ ಆಗಿ. ಫಸ್ಟ್ ವರ್ಡ್ ಏನು ನಿಮ್ಗೆ? ಕಾರ್ಪೊರೇಟ್ ಕೌನ್ಸಿಲಿಂಗ್ ಅಂದರೆ ಕಂಪ್ನಿಗಾಗಿ ಸಲಹೆ ನೀಡ್ತಾರೆ ಅಂದ್ರೆ ದೇ ಆರ್ ನಥಿಂಗ್ ಬಟ್ ಅಡ್ವೈಸರ್ ಟು ದ ಕಂಪ್ನಿ. ಹೌ ಅಡ್ವೈಸ್ ಮೀನ್ಸ್ ವೇರ್ ಟು ಇನ್ವೆಸ್ಟ್, ಹೌ ಮಚ್ ಟು ಇನ್ವೆಸ್ಟ್, ಫ್ರಮ್ ಹೂಮ್ ಇಟ್ ಈಸ್ ಟು ಬಿ ಕಲೆಕ್ಟೆಡ್, ದ್ಯಾಟ್ ಅಡ್ವೈಸ್ ಗಿವನ್ ಬೈ ಹೂಮ್? ಮರ್ಚೆಂಟ್ ಬ್ಯಾಂಕರ್. ಅದಕ್ಕೆ ಇನ್ ಕೇಸ್ ಆಫ್ ಮರ್ಜರ್ ಅದಕ್ಕೆ ಸಾಕಷ್ಟು ನೀವು ಕಲ್ತಿರ್ತೀವಿ. ಮರ್ಜರ್ ಯಾಕೆ ಮಾಡ್ಬೋದು ಅಂದ್ರೆ ನಾವು ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡೋ ಸಲುವಾಗಿರ್ಬೋದು, ಕೊಲ್ಯಾಬ್ರೇಷನ್ ಸಲುವಾಗಿರ್ಬೋದು, ಇದು ಇರ್ಬೋದು. ಓಕೆ. ಆಮೇಲೆ ಮತ್ತೇನು ಕೆಲಸ ಮಾಡ್ಬೋದು? ಲೀಸಿಂಗ್ ಆ್ಯಂಡ್ ಪರ್ಚೇಸಿಂಗ್, ಹೈರ್ ಪರ್ಚೇಸಿಂಗ್ ಅಂತ ಕರೀತೀವಿ. ಲೀಸಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್. ವಾಟ್ ಈಸ್ ದಟ್ ಲೀಸಿಂಗ್? ಇಟ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ 2 parties ಟು ಟ್ರಾನ್ಸ್ಫರ್ ದ ಅಸೆಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆನ್ ರೆಂಟಲ್ ಬೇಸಿಸ್. ಬಾಡಿಗೆ ಆಧಾರದ ಮೇಲೆ ಆಸ್ತಿಯನ್ನು ಸೀಮಿತ ಅವಧಿಯವರೆಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಗೇಣಿಗಾರಿಕೆ ಅಂತ ಕರಿತೀವಿ. ಅದ್ರ ಬಗ್ಗೆ ಡೀಟೇಲ್ ನೆಕ್ಸ್ಟ್ ಇನ್ನೊಮ್ಮೆ ನೋಡೋಣ. ಸೊ ಲೀಸಿಂಗ್ ಈಸ್ ಆಲ್ಸೋ ಅ ಫಂಕ್ಷನ್ ಪರ್ಫಾರ್ಮ್ ಬೈ ದ ಮರ್ಚೆಂಟ್ ಬ್ಯಾಂಕ್. ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಇನ್ ಅ ಪ್ರೀ ಸೆಬಿ ಪೀರಿಯಡ್ ಆರ್ ಸೆಬಿ ಪೀರಿಯಡ್ 1992 ಅಂತ ಕರೀತೀವಿ. ಇವೆಲ್ಲ ಏನಂತ ಬರೀಬೇಕ್ರಿ? 1992 ಸೆಬಿ ಪೀರಿಯಡ್ನಲ್ಲಿ ಮಾಡ್ತಕ್ಕಂಥ ಕೆಲಸಗಳು. ಯಾರು? ಮರ್ಚೆಂಟ್ ಬ್ಯಾಂಕ್. 1997 ರೆಗ್ಯುಲೇಷನ್ ಪ್ರಕಾರ ಕೆಲಸ ಮಾಡಬೇಕಾಗತ್ತೆ ಸೆಬಿ ಮರ್ಚೆಂಟ್ ಬ್ಯಾಂಕರ್ ಮಾಡಬೇಕಾಗುತ್ತೆ. 1997 ಸೆಬಿ ರೆಗ್ಯುಲೇಷನ್ ಪ್ರಕಾರ. ಅದು ಯಾವುದಂದ್ರೆ 2 ಬರ್ತಾವೆ. ಒಂದು ಫೀ ಬೇಸ್ ಸರ್ವಿಸ್, ಅಂಡರ್ ಒನ್ ಈಸ್ ಅ ಫಂಡ್ ಬೇಸ್ ಸರ್ವಿಸ್ ಅಂತ ಕರೀತೀವಿ. ಸೊ ಫೀ ಬೇಸ್ ವರ್ಕ್ ಮಾಡಬೇಕು ಮರ್ಚೆಂಟ್ ಬ್ಯಾಂಕರ್, ಅಂಡರ್ ಒನ್ ಈಸ್ ಅ ಫಂಡ್ ಬೇಸ್ ಸರ್ವೀಸನ್ನು ನಿರ್ವಹಿಸಬೇಕು. ಸೊ ಫೀ ಬೇಸ್ನಲ್ಲಿ ಅಂಡರ್ ರೈಟಿಂಗ್ ಆಲ್ರೆಡಿ ನಾವು ಅದನ್ನು ಹೇಳಿವಿ. ಲೀಸಿಂಗ್, ದ್ಯಾಟ್ ಈಸ್ ಆಲ್ಸೋ ದೇರ್.
Then venture capital ಅಂತ ಒಂದು ಬರ್ತದೆ. It is also a fee based service. What is a venture capital? Investment in a new capital is called as a venture capital. Investment in a new capital, new project is called as a venture capital. ಹೊಸ ಕಲ್ಪನೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಸಾಹಸಿ ಬಂಡವಾಳ ಅಂತ ಕರಿತೀವಿ, ವೆಂಚರ್ ಕ್ಯಾಪಿಟಲ್. So this is also a function of a merchant banker. Venture capital ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ಅ ಕಂಪನಿ ಅಂತ ಹೇಳ್ಬಿಟ್ಟಿವಿ ನಾವು. So if we are a risk taker, we can invest in a new company, that is also option, or else we can invest in existing company. If you are a risk taker, genuinely you have to choose a new company because there is no more chance of growth in future days. ಫ್ಯೂಚರ್ ಒಳಗೆ ಬೆಳವಣಿಗೆ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ ಕಾರಣಕ್ಕಾಗಿ ನೀವು ಹೊಸ ಕಂಪ್ನಿಯನ್ನು ಹುಡುಕಬೇಕು. ಅದಕ್ಕೂ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರಂದ್ರೆ ದೇ ಹ್ಯಾವ್ ಟು ಪರ್ಫಾರ್ಮ್ ಅ ಫಂಕ್ಷನ್ ಆಫ್ ವೆಂಚರ್ ಕ್ಯಾಪಿಟಲ್ ಅಂತ ಕರಿತೀವಿ. ದೆನ್ ಮರ್ಚೆಂಟ್ ಬ್ಯಾಂಕರ್ ಕ್ಯಾನ್ ಗೈಡ್ ಇನ್ ರಿಲೇಷನ್ ವಿತ್ ಫಾರಿನ್ ಎಕ್ಸ್ಚೇಂಜ್ ಡೀಲಿಂಗ್ಸ್ ಅಂತ ಕರಿತೀವಿ. ವಿದೇಶಿ ವಿನಿಮಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೂಡ ಮರ್ಚೆಂಟ್ ಬ್ಯಾಂಕರ್ ಗೈಡ್ ಮಾಡ್ತಾನೆ. ಫಾರಿನ್ ಎಕ್ಸ್ಚೇಂಜ್ ಡೀಲಿಂಗ್ ಅಂದ್ರೆ ಏನು? ಸಪೋಸ್ ದ ಟ್ರೇಡ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಒನ್ ಕಂಟ್ರಿ ಟು another country, he can guide where to invest, either dollar or a pound or any currencies. So foreign exchange dealing idea ಕೊಡೋರು ಯಾರು? ಮರ್ಚೆಂಟ್ ಬ್ಯಾಂಕರ್ ಅಂತ ನಾವಲ್ಲಿ ಕರಿತೀವಿ. And he can give advice in money market instrument as well. It is also fee based service. He can collect the fee from investor and guide to him that you can invest in money market instruments. ಅವ್ನು ಗೈಡ್ ಮಾಡ್ಬೋದು ಮರ್ಚೆಂಟ್ ಬ್ಯಾಂಕರ್. ಯಾರಿಗೆ? ಇನ್ವೆಸ್ಟರ್ಗೆ. ಯಾವ ರಿಲೇಷನ್ ಸಂಬಂಧಪಟ್ಟಂಗೆ ಗೈಡ್ ಮಾಡ್ಬೋದು ರೀ? ಯು ಕ್ಯಾನ್ ಇನ್ವೆಸ್ಟ್ ಇನ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂದರೆ ಯಾವ? ಫಾರ್ ಎಕ್ಸಾಂಪಲ್ ಟ್ರೆಜರಿ ಬಿಲ್, ಇಟ್ ಈಸ್ ಅ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಕಮರ್ಷಿಯಲ್ ಪೇಪರ್, ಆಪ್ಷನ್ಸ್, ಫ್ಯೂಚರ್ಸ್, ಸ್ವಾಪ್, ಬಾಂಡ್ಸ್, these are all money market instruments. What is the maturity period of a money market instrument? Less than 1 year. So within 1 year you can get your return. That is also the point. ಹಾಗಾಗಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಗೈಡ್ ಮಾಡ್ಬೋದು. ಹಣದ ಮಾರುಕಟ್ಟೆಯ ಸಲಕರಣೆಗಳು ಅದರಲ್ಲಿ ಯಾವ ಬರ್ತಾವ ಅಂದರೆ ಖಜಾನೆಯ ಹುಂಡಿಗಳು, ವಾಣಿಜ್ಯ ಸಾಲ ಪತ್ರಗಳು, ವಾಣಿಜ್ಯ ಬಿಲ್ಲುಗಳು, ಹಣಕಾಸಿನ ಸಂಬಂಧಪಟ್ಟಂಥ ಸಾಲ ಪತ್ರಗಳು. ಸೊ ಇವುಗಳಲ್ಲಿ ಕೂಡ ನಾವು ಹೂಡಿಕೆ ಮಾಡ್ಬೋದು. ಇದು ಗೈಡ್ ಮಾಡ್ತಾರೆ. ಇದನ್ನು ಯಾರು ಗೈಡ್ ಮಾಡ್ತಾರೆ? ಮರ್ಚೆಂಟ್ ಬ್ಯಾಂಕರ್ಗೆ, ಇನ್ವೆಸ್ಟರ್ಗೆ ಸಂಬಂಧಪಟ್ಟಂಗೆ. ಸೊ ಅದು ಫೀ ಬೇಸ್ ಸರ್ವಿಸ್, ಫೀ ತೊಗೊಂಡು ಗೈಡ್ ಮಾಡ್ತಾರೆ. ಅಂದ್ರೆ ಏನು ಹೇಳ್ದಂಗೆ ಆಯ್ತು ರೀ? ಮರ್ಚೆಂಟ್ ಬ್ಯಾಂಕರ್ ಈಸ್ ಹ್ಯಾವಿಂಗ್ ಅ ಪರ್ಫಾರ್ಮೆನ್ಸ್ ಇನ್ ರಿಲೇಷನ್ ವಿತ್ ಫೀ ಅಂದ್ರೆ ದೇ ಆರ್ ಆ್ಯಕ್ಟಿಂಗ್ ಆಸ್ ಅ ಕನ್ಸಲ್ಟೆಂಟ್ಸ್. ಅಂದರೆ ಈಗ ನಿಮ್ಗೆ ರೋಗ ಬಂದೈತೆ, ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ಡಾಕ್ಟರ್ ಈಸ್ ಅ ಕನ್ಸಲ್ಟೆಂಟ್. ಈಗ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಇಂಜಿನಿಯರ್ ಈಸ್ ಅ ಕನ್ಸಲ್ಟೆಂಟ್. ನೀವು ಅಕೌಂಟ್ ಆಡಿಟ್ ಮಾಡ್ಬೇಕಂದ್ರೆ ಆಡಿಟರ್ ಈಸ್ ಅ ಕನ್ಸಲ್ಟೆಂಟ್. ಸೇಮ್ ವೇ ಮರ್ಚೆಂಟ್ ಬ್ಯಾಂಕರ್ ಈಸ್ ಅ ಕನ್ಸಲ್ಟೆಂಟ್ ಇನ್ ವಿಚ್ ಫೀಲ್ಡ್? ಇನ್ವೆಸ್ಟ್ಮೆಂಟ್ ಫೀಲ್ಡ್. ಇಷ್ಟ ತಿಳ್ಕೊಂಬೇಡಿ. ಇನ್ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್ ಫೀಲ್ಡ್, if any person is ready to guide, he is nothing but merchant banker. It is very clear. ವರ್ತಕ ಬ್ಯಾಂಕರ್ ಅಂದ್ರೆ ಹೂಡಿಕೆಯ ಕ್ಷೇತ್ರದಲ್ಲಿ ನಿಮ್ಮ ಹೂಡಿಕೆಗೆ ಯೋಗ್ಯವಾದಂತಹ ಸಲಹೆಯನ್ನು ನೀಡ್ತಕ್ಕಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ? ವರ್ತಕ ಬ್ಯಾಂಕರ್. ಎಲ್ಲಿ ನೀವು ಹೂಡಿಕೆ ಮಾಡಿದರೆ ನಿಮಗೆ ಪ್ರತಿಫಲ ಬರುತ್ತದೆ. ಆದ್ರೆ ಇಲ್ಲಿ ನೋಡಿ ಪಾಯಿಂಟ್ ಏನು ಅಂದ್ರೆ, ನೀವು ಗೈಡ್ ಮಾಡೋಣ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದಂಗೆ ಗೈಡ್ ಮಾಡಕ್ಕೆ ಬರೋಂಗಿಲ್ಲ. ಯು ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್, ಸರ್ಟನ್ ರೆಗ್ಯುಲೇಷನ್, ನಾರ್ಮ್ಸ್, condition. Who is supposed to frame that norms, condition? SEBI. Because you are supposed to guide to company. You have to understand very clearly. Company advice ಮಾಡತ್ತೀರಿ ನೀವು. ಕಂಪ್ನಿ ಅಂದ್ರೆ ಸಾಕಷ್ಟು ನಂಬರ್ ಆಫ್ ಶೇರ್ಸ್ ಇರ್ತಾವೆ, ಶೇರ್ ಹೋಲ್ಡರ್ ಇರ್ತಾರೆ. ಅಂದರೆ ನಿಮ್ಮ ಗೈಡೆನ್ಸ್ ರಾಂಗ್ ಆಗಬಾರ್ದು. ಇಫ್ ಯುವರ್ ಗೈಡೆನ್ಸ್ ಶುಡ್ ಬಿ ರಾಂಗ್, ಹೂ ವಿಲ್ ಟೇಕ್ ದ ಆಕ್ಷನ್? SEBI will take action against you. That's why merchant banker is very much cautious, very much knowledgeable. That's why before guiding, he has to understand all the pros and cons of a investment. ಅದು ಪಾಯಿಂಟನ್ನು ನಾವಲ್ಲಿ ತಿಳ್ಕೊ. ಇದು ಗೈಡ್ ಮಾಡ್ಬೋದು ನಾವು ಫೀ ಬೇಸ್ ಸರ್ವಿಸ್ ಪ್ರಕಾರ. ಆಮೇಲೆ ಮತ್ತೇನು ಮಾಡ್ಬೋದು ರೀ ಗೈಡ್? ಫಂಡ್ ಬೇಸ್ ಸರ್ವಿಸ್ ಪ್ರಕಾರನೂ ಗೈಡ್ ಮಾಡ್ಬೋದು. ಲೈಕ್ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ಕಂಪ್ನಿ ಕ್ಯಾನ್ ಇಶ್ಯೂ ದ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಆಮೇಲೆ ಡೆಟ್, ಇನ್ ರಿಲೇಷನ್ ವಿತ್ ಡೆಟ್, ಸಾಲಕ್ಕೆ ಸಂಬಂಧಿಸಿದಂತೆ ಹಿ ಕ್ಯಾನ್ ಗೈಡ್ ಅಂತ. ಸೊ ದೀಸ್ ಆರ್ ಆಲ್ ಸಮ್ ಗೈಡೆನ್ಸ್ ಗಿವನ್ ಬೈ ದ ಮರ್ಚೆಂಟ್ ಬ್ಯಾಂಕರ್ ಇನ್ ರಿಲೇಷನ್ ವಿತ್ ಇನ್ವೆಸ್ಟ್ಮೆಂಟ್, ಹೂಡಿಕೆಗೆ ಸಂಬಂಧಪಟ್ಟಂತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನು ನೋಡಿದ್ದೀವಿ ಅಂದ್ರೆ ನಾವು ವರ್ತಕ ಬ್ಯಾಂಕರ್ ಬಗ್ಗೆ ಬ್ರೀಫ್ ಆಗಿ ಐಡಿಯಾ ನೋಡಿ. ಮರ್ಚೆಂಟ್ ಬ್ಯಾಂಕರ್ ಅಂತ ಕರೆಸ್ಕೋಬೇಕು ಅಂದ್ರೆ ಫಸ್ಟ್ ಪಾಯಿಂಟ್ ನಮ್ಮ ಮೈಂಡ್ ಒಳಗೆ ಏನು ಬೇಕು? ದೇ ಆರ್ ಅ ಕನ್ಸಲ್ಟೆಂಟ್ಸ್, ದೇ ಆರ್ ಅ ಗೈಡರ್ಸ್ ಟು ಹೂಮ್ ದೇ ಆರ್ ಸಪೋಸ್ ಟು ಇನ್ವೆಸ್ಟ್. ಯಾರು ಹೂಡಿಕೆ ಮಾಡ್ತಾರಲ್ಲ
ಆ ಹೂಡಿಕೆ ಮಾಡುವತಕ್ಕಂಥ ವ್ಯಕ್ತಿಗಳಿಗೆ ಯೋಗ್ಯ ಸಲಹೆಯನ್ನು ನೀಡತಕ್ಕಂಥ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ, ವರ್ತಕ ಬ್ಯಾಂಕರ್. 3 ಮುಖ್ಯವಾದಂಥ ಕೆಲಸ ಮಾಡ್ತಾರೆ, ನೆನಪಿಟ್ಕೊಂಡ್ಬಿಡ್ಬೇಕು. ಮರ್ಚೆಂಟ್ ಬ್ಯಾಂಕರ್ ಅಂತ ಕರಿಬೇಕಂದ್ರೆ 3 ಕೆಲಸ ಮಾಡಲೇಬೇಕು. ವಾಟ್ ಆರ್ ದೋಸ್ 3 ಆಕ್ಟಿವಿಟೀಸ್? ಆಲ್ರೆಡಿ ಹೇಳಿದ ಪ್ರಕಾರ ದೇ ವಿಲ್ ಗೈಡ್ ಟು ಕಂಪ್ನಿ, ಕಾರ್ಪೊರೇಟ್ ಕೌನ್ಸಿಲಿಂಗ್, ಕಂಪ್ನಿಗಳಿಗೆ ಸಲಹೆ ನೀಡ್ತಾರೆ, ಯೋಗ್ಯ ಸಲಹೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಪ್ರಾಜೆಕ್ಟ್ ಕೌನ್ಸಿಲಿಂಗ್, ಯಾವ ಪ್ರಕಲ್ಪದಲ್ಲಿ ಹೂಡಿಕೆ ಮಾಡಬೇಕು ಅಂತ ಗೈಡ್ ಮಾಡ್ತಾರೆ. ನಂಬರ್ 3 ಲೋನ್ ಸಿಂಡಿಕೇಶನ್, ಸಾಲಗಳ ಕೂಟವನ್ನು ರಚಿಸ್ತಾರೆ. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಮರ್ಚೆಂಟ್ ಬ್ಯಾಂಕಿಂಗ್. ಆ್ಯಂಡ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಫಂಕ್ಷನ್ಸ್ ಬಗ್ಗೆ ನೋಡಿದ್ದೀವಿ. ಫಂಕ್ಷನ್ಸ್ ಬರೆಯುವಾಗ 1992 ಪೀರಿಯಡ್ ಸೆಬಿ ಫಂಕ್ಷನ್ ಬರೀಬೇಕು, 1997 ಸೆಬಿ ಪೀರಿಯಡ್ ಫಂಕ್ಷನ್ ಬರೀಬೇಕು. ಸೊ ಆಲ್ರೆಡಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಿ. ರಿಮೈನಿಂಗ್ ಪಾರ್ಟ್ ವಿಲ್ ಸಿ ನೆಕ್ಸ್ಟ್.